ನಮಸ್ಕಾರ ವೀಕ್ಷಕರೇ. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಮೂಲ ಸೌಕರ್ಯವನ್ನು ಕೊಡ್ತಾ ಇಲ್ಲ ಎನ್ನುವಂತಹ ಆರೋಪವನ್ನು ಮಾಡಿ ಕಟ್ಟಡ ಕಾರ್ಮಿಕರು 1 ವಾರಗಳ ಕಾಲ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಕಟ್ಟಡ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ? ಯಾಕೆ ಅಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ? ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ CIT ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಫೆಡರೇಷನ್ನ ರಾಜ್ಯ ಖಜಾಂಚಿಯಾಗಿರುವಂತಹ ಲಿಂಗರಾಜ್ ಅವರಿದ್ದಾರೆ. ಲಿಂಗರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, 1 ವಾರಗಳ ಕಾಲ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಕರೆ ಕೊಟ್ಟಿದ್ದೀರಿ. ಏನು ಬೇಡಿಕೆ? ಯಾಕೆ 1 ವಾರಗಳ ಕಾಲ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಅಂತ? ನೋಡಿ, ನಾವು ನಿನ್ನೆಯಿಂದ 28ರಿಂದ ಮುಂದಿನ 3ನೇ ತಾರೀಕಿನವರೆಗೆ ಕಟ್ಟಡ ಕಾರ್ಮಿಕರು ಈ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಈ ಪ್ರತಿಭಟನೆ ಒಂದು ಸಂಘಟನೆಯ ಪ್ರತಿಭಟನೆ ಅಲ್ಲ, ಬದಲಾಗಿ ಕೇಂದ್ರ ಕಾರ್ಮಿಕ ಸಂಘಟನೆಗಳೆಲ್ಲರೂ ಸೇರಿ ರಾಜ್ಯದಲ್ಲಿ ಒಂದು ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಅಂತೇಳಿ ನಾವು ಮಾಡಿಕೊಂಡಿದ್ದೇವೆ. ಅವರೆಲ್ಲರೂ ಸೇರಿ ಈ ಪ್ರತಿಭಟನೆಗೆ ಮುಂದಾಗಿದ್ದೇವೆ. ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ಪ್ರತಿಭಟನೆ ಮಾಡೋದು ನಮಗೇನು ಕೈಯಾಲಿ ಅಲ್ಲ. ಈ ಪ್ರತಿಭಟನೆ ಮುಂದಾಗಿರುವಂಥದ್ರ ಉದ್ದೇಶ ಏನಂತಂದರೆ, ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂಥ ಶೈಕ್ಷಣಿಕ ಧನ ಸಹಾಯ ಏನಿದೆಯೋ ಅದನ್ನು ಪೂರ್ತಿಯಾಗಿ ತಡೆ ಹಿಡಿದಿದ್ದಾರೆ. ಮತ್ತು ಈಗ ಹೊಸದಾಗಿ ಬಂದಂಥ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಸಚಿವರು ಸ್ಕಾಲರ್ಶಿಪ್ ಏನು ಕೊಡ್ತಾಯಿದ್ರು, ಶೈಕ್ಷಣಿಕ ಧನ ಸಹಾಯ, ಅದನ್ನು ಸುಮಾರು ಅದರಲ್ಲಿ 70% ಕಡಿತ ಮಾಡಿದ್ದಾರೆ. ಸೊ ಇದು ಭಾಳ ಮುಖ್ಯ. ಅಂದರೆ ಎಜುಕೇಷನ್ ಅನ್ನುವಂಥದ್ದು ಭಾಳ ಮುಖ್ಯ. ಕಾರ್ಮಿಕರ ಮಕ್ಕಳುಗಳು, ಬಡ ಕಾರ್ಮಿಕರ ಮಕ್ಕಳು ಓದಲಿಕ್ಕೆ ಇವತ್ತಿನ ಶಿಕ್ಷಣ ದುಬಾರಿ ಆಗಿರುವಂಥ ಸಂದರ್ಭದಲ್ಲಿ ಶೈಕ್ಷಣಿಕ ಧನ ಸಹಾಯವನ್ನು ನಿಲ್ಲಿಸುವಂಥದ್ದು ಇದೆಯಲ್ಲ, ಅದು ಬಡ ಜನರ ಶೈಕ್ಷಣಿಕ ಹಕ್ಕನ್ನು ಕಸಿಯುವಂಥ ಒಂದು ಪ್ರಯತ್ನ. ಸೊ ಹೀಗಾಗಿ ಇದು ಭಾಳ ಮುಖ್ಯವಾದಂಥ ಡಿಮ್ಯಾಂಡು. ಹೀಗಾಗಿ ನಾವು 2021ವರೆಗೂ ಏನು ನೀವು ಕೊಡ್ತಾಯಿದ್ರಿ ಅದನ್ನೇ ಮುಂದುವರಿಸಬೇಕು. ಯಾವ ಕಾರಣಕ್ಕೂ ಕೂಡ ಇದನ್ನು ಕಡಿತ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ ಡಿಮ್ಯಾಂಡು. ಎರಡನೇದು, ಈಗ ಇವರು ಬೇರೆ ಬೇರೆ ಕಾರಣ ಇಟ್ಕೊಂಡು ಮಂಡಳಿ 19 ವಿವಿಧ ಸವಲತ್ತುಗಳೇನು ಘೋಷಣೆ ಮಾಡಿತ್ತೋ ಆ ಸವಲತ್ತುಗಳಿಗೂ ಕೂಡ ಇವತ್ತು ಅರ್ಜಿ ಹಾಕಿದ್ರೆ ಸಿಗ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಮಂಡಳಿಗೆ ಒಬ್ಬ ಕಟ್ಟಡ ಕಾರ್ಮಿಕ, ನಾನು ಕಾರ್ಮಿಕ ಇದ್ದೀನಿ, ನಾನು ನೋಂದಣಿ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಅದಕ್ಕೂ ಅಡ್ಡಿಪಡಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಮಂಡಳಿ ಮುಂದಾಗಿದೆ. ಇದ್ರ ಜೊತೆಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರವೂ ಕೂಡ ನಡೀತಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ಇಟ್ಕೊಂಡು ನಾವು ಈ ಒಂದು ವಾರಗಳ ಕಾಲ ಒಂದು ಪ್ರತಿಭಟನೆಗೆ ನಾವು ಮುಂದಾಗ್ತಾ ಇದ್ದೇವೆ. ಓಕೆ, ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ ವಿದ್ಯಾರ್ಥಿ ವೇತನ ಕಡಿತ ಮಾಡಿದ್ದಾರೆ, ಕೊಡಬೇಕಾಗಿತ್ತು ಎನ್ನುವಂಥದ್ದು. ಇಲ್ಲ, ನನಗೊಂದು ಪ್ರಶ್ನೆ ಬರ್ತಾ ಇದೆ. ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಳ್ತಾರೆ, ಶಾಲೆಗಳಲ್ಲಿ ಅಥವಾ ಕಾಲೇಜು ಅಥವಾ ಸರ್ಕಾರ ಯಾರೋ ಕೊಡ್ತಾರೆ ಅನ್ನುವಂಥದ್ದು. ಮತ್ತೆ ಬಹಳಷ್ಟು ಜನ ಕಟ್ಟಡ ಕಾರ್ಮಿಕರಿಗೆ ಮೂಲ ಸೌಲಭ್ಯವನ್ನು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ. ನಿಜಕ್ಕೂ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಜವಾಬ್ದಾರಿ ಮತ್ತೆ ಅದರ ಹಕ್ಕುಗಳೇನು ಒಂದಿಷ್ಟು ನಮ್ಮ ವೀಕ್ಷಕರಿಗೆ ವಿಶ್ಲೇಷಿಸೋದಾದ್ರೆ? ನೋಡಿ, 1996ರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅಂತ ಒಂದು ಕಾನೂನು ಜಾರಿ ಆಯಿತು. ಆ ಕಾನೂನಿನ ಅಡಿಯಲ್ಲಿ ಈ ಬೋರ್ಡ್ ಅನ್ನುವಂಥದ್ದು ಸ್ಥಾಪನೆ ಆಯಿತು. ವಿಚಿತ್ರ ಅಂದರೆ 96ರಲ್ಲಿ ಕಾನೂನು ಬಂದರೂ ಕೂಡ ಈ ಬೋರ್ಡು ಸ್ಥಾಪನೆ ಆಗಿದ್ದು 2006ರಲ್ಲಿ. ಓಕೆ. ಇನ್ನೂ ಕೆಲವು ರಾಜ್ಯಗಳಲ್ಲಿ ಬೋರ್ಡ್ ಸ್ಥಾಪನೆ ಆಗಿಲ್ಲ. ಸೊ ಅಷ್ಟು ಸಮಯ ತಕ್ಕೊಂಡು ಬೋರ್ಡ್ ಸ್ಥಾಪನೆ ಆಯಿತು. ಆರಂಭದಲ್ಲಿ 1-2 ವರ್ಷ ಅದಕ್ಕೆ ಕೆಲಸನೇ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಹಣ ಇರಲಿಲ್ಲ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು 2008ರಿಂದ. ಓಕೆ. ಸೊ ಈ ಬೋರ್ಡು ಸ್ಥಾಪನೆ ಆದಂಥ ಉದ್ದೇಶ ಏನಂತಂದರೆ, ಕಟ್ಟಡ ನಿರ್ಮಾಣ ಕಾರ್ಮಿಕರು ತೀರಾ ಅಪಾಯಕಾರಿಯಾಗಿರ್ತಕ್ಕಂಥ, ಸುರಕ್ಷತೆ ಇಲ್ಲದೆ ಇರತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಒಂದು ಅಪಘಾತಗಳು, ಸಾವುಗಳು ಸಂಭವಿಸ್ತಕ್ಕಂಥ ತೀರಾ ಅಪಾಯಕಾರಿಯಾದಂಥ ಕೆಲಸ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಧೂಳು, ಸಿಮೆಂಟು ಈ ಥರದ ಇದರಲ್ಲಿ ಕೆಲಸ ಮಾಡೋದ್ರಿಂದಾಗಿ ಅವರು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಕೆಲಸಗಳಲ್ಲಿ ಅವರು ಇರ್ತಾರೆ. ಸೊ ಹಂಗಾಗಿ ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸಬೇಕು, ಒಂದು ಸುರಕ್ಷತೆಯನ್ನು ಕಲ್ಪಿಸಬೇಕು ಅನ್ನುವಂಥ ಭಾಳ ದೊಡ್ಡ ಉದ್ದೇಶ ಇಟ್ಕೊಂಡು ಈ ಬೋರ್ಡನ್ನು ಸ್ಥಾಪನೆ ಮಾಡಲಾಗಿದ್ದು.
ಈ ಬೋರ್ಡ್ಗೆ ಸರ್ಕಾರ ಅನುದಾನ ಕೊಡೋದಿಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅನುದಾನ ಕೊಡೋದಿಲ್ಲ. ಮತ್ತೆ ಹೇಗೆ ದುಡ್ಡದು ಅಂತ? ಇದಕ್ಕೆ ಯಾರು ಕಟ್ಟಡವನ್ನು ಕಟ್ತಾರೆ, ನೀವಾಗಲಿ ನಾವಾಗಲಿ 10 ಲಕ್ಷ ರೂಪಾಯಿ ಮೇಲ್ಪಟ್ಟು ನೀವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಅದರಲ್ಲಿ 1% ಸೆಸ್ಸು ಮಂಡಳಿಗೆ ಹೋಗುತ್ತೆ. ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗಲೇ ಈ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸೆಸ್ ಅಂತಲೇ 1% ಇದಕ್ಕೆ ಕಡಿತ ಮಾಡಲಾಗುತ್ತೆ. ಸೊ ಹಂಗಾಗಿ ಆ ಹಣ ಈ ಬೋರ್ಡ್ಗೆ ಹೋಗುತ್ತೆ. ಈ ಬೋರ್ಡ್ನಿಂದ ಈಗ ಅವರು ಘೋಷಣೆ ಮಾಡಿದ್ದಾರೆ 19 ಥರದ ಸವಲತ್ತುಗಳನ್ನು ನಾವು ಕೊಡ್ತೀವಿ ಅಂತ. ಘೋಷಣೆ ಆಗಿರೋದು 19, ಆದರೆ ಸಿಗ್ತಾ ಇರೋದು ಸಾಧಾರಣ 10ರಿಂದ 11 ಮಾತ್ರ. ಅದರಲ್ಲಿ ಭಾಳ ಮುಖ್ಯವಾದ್ದು ಮಕ್ಕಳ ಎಜುಕೇಷನ್. ಏಕೆಂದರೆ ಬಡ ಕಾರ್ಮಿಕರ ಮಕ್ಕಳು ಎಜುಕೇಷನ್ ಮಾಡೋದು ತೀರ ಕಷ್ಟ, ಮತ್ತು ಆ ತಿಳುವಳಿಕೆನೋ ಕಟ್ಟಡ ಕಾರ್ಮಿಕರಲ್ಲಿ ಇರೋದಿಲ್ಲ ಮಕ್ಕಳ ಎಜುಕೇಷನ್ ಕೊಡಿಸ್ಬೇಕು ಅಂತ. ಹೀಗಾಗಿ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಧನ ಸಹಾಯವನ್ನು ಭಾಳ ಪ್ರಮುಖವಾಗಿ ಮಂಜೂರು ಮಾಡಲಾಗುತ್ತೆ. ಸೊ ಆ ರೀತಿಯಲ್ಲಿ ಲಕ್ಷಾಂತರ ಸಂಖ್ಯೆಯ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡಿತಿದ್ದಾರೆ. ಇವನ್ ಉನ್ನತ ವ್ಯಾಸಂಗಕ್ಕೂ ಕೂಡ ಅವರು ಹೋಗ್ತಾ ಇರುವಂಥ ಅನೇಕ ಉದಾಹರಣೆಗಳು. ಇವನ್ ಕಟ್ಟಡ ಕಾರ್ಮಿಕರ ಮಕ್ಕಳು ಕೆಲವರು MBBS ಮಾಡ್ತಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ಇದು ಸಹಾಯ ಆಗಿದೆ. ಇದ್ರ ಜೊತೆಯಲ್ಲಿ ಅಪಘಾತ ಆಗಿ ಮರಣ ಹೊಂದಿದ್ರೆ, ಅಥವಾ ಏನಾದರೂ ಕಾಯಿಲೆಗಳಿಗೆ ತುತ್ತಾಗಿ ಹಾಸ್ಪಿಟಲೈಸ್ಡ್ ಆದರೆ, ಅಥವಾ ಮದುವೆ ಆದರೆ, ಹೆಣ್ಣುಮಕ್ಕಳು ಕಾರ್ಮಿಕರು ಹೆರಿಗೆ ಆದರೆ, ಈ ರೀತಿಯಲ್ಲಿ ಅವ್ರಿಗೆ ಸವಲತ್ತುಗಳನ್ನು ಸುಮಾರು 19 ಸವಲತ್ತುಗಳನ್ನ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 10ರಿಂದ 11 ಮಾತ್ರ ಇವಾಗ ಸದ್ಯಕ್ಕೆ ಜಾರಿಯಲ್ಲಿದೆ. ಈ ಸವಲತ್ತುಗಳು ಕಾರ್ಮಿಕರ ಬದುಕಿಗೆ ಒಂದಷ್ಟು ನೆರವಾಗಿವೆ ಅನ್ನುವಂಥದ್ದು ಖಂಡಿತ ಸತ್ಯವಾದಂಥ ಮಾತು. ಅದರಲ್ಲೂ ಭಾಳ ಮುಖ್ಯವಾಗಿ ಅವರಿಗೆ ಅಪಘಾತ ಆದಂಥ ಸಂದರ್ಭದಲ್ಲಿ, ಹಾಸ್ಪಿಟ್ಲು ಸೇರಿದಂಥ ಸಂದರ್ಭದಲ್ಲಿ, ಎಜುಕೇಷನ್ ವಿಚಾರದಲ್ಲಿ ತುಂಬಾ ಸಾಕಷ್ಟು ಪ್ರಯೋಜನ ಈ ಬೋರ್ಡ್ನಿಂದ ಆಗಿದೆ ಅನ್ನುವಂಥದ್ದು. ಆದರೆ ಈ ಇತ್ತೀಚೆಗೆ ಬಂದಂಥ ಸರ್ಕಾರ ಏನಿದೆಯೋ ಇದೆಲ್ಲವನ್ನು ಕೂಡ ಈಗ ಬೇರೆ ಬೇರೆ ಬೋಗಸ್ ಅನ್ನುವಂಥ ಹೆಸರಿನಲ್ಲಿ ಇವೆಲ್ಲವನ್ನು ತಡೆ ಇಡುವಂಥದ್ದು, ನೈಜ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಕ್ಕಂಥ ಇದನ್ನು ಕೂಡ ಮಾಡ್ತಾ ಇದೆ. ಇದು ತಪ್ಪಬೇಕು ಅನ್ನುವಂಥದ್ದು ಕೂಡ ಈ ಹೋರಾಟದ ಭಾಳ ಮುಖ್ಯವಾದಂಥ ಉದ್ದೇಶ ಇದೆ. ಇನ್ನೊಂದು, ಈ ಕೋವಿಡ್ ಸಂದರ್ಭದೊಳಗಡೆ ಫುಡ್ ಕಿಟ್ ಅಂತ ಏನೋ ಕೊಡ್ತಾ ಇದ್ರು, ಮತ್ತೆ ಈ ಸಾರಿ ಏನೋ ಒಂದು ಪೌಷ್ಟಿಕ ಆಹಾರದ ಕಿಟ್ ಅಥವಾ ಪೌಷ್ಟಿಕ ಕಿಟ್ ಅನ್ನುವಂಥದ್ದೇನೋ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ ಪೌಷ್ಟಿಕ ಕಿಟ್ ಒಳಗಡೆ ಏನೇನಿದೆ ಅಂತ ಈ ಮಂಡಳಿಯ ಕಾನೂನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಕಾರ್ಮಿಕರಿಗೆ ಯಾವುದೇ ಸವಲತ್ತುಗಳನ್ನು ನೀವು ವಿತರಣೆ ಮಾಡುವಾಗ ಅಥವಾ ಮಂಜೂರು ಮಾಡುವಾಗ ಅವ್ರಿಗೆ DBT ಮೂಲಕನೇ, ಅಂದರೆ ನೇರ ನಗದು ವರ್ಗಾವಣೆ ಅನ್ನುವಂಥದ್ದು ಏನಿದೆಯೋ ಆ ಪ್ರಕಾರ ಕೊಡಬೇಕು ಅಂತೇಳಿ ಕಾನೂನು ಹೇಳುತ್ತೆ. ವರ್ಕರು ತನಗಿಂತ ಸವಲತ್ತು ಬೇಕು ಅಂತೇಳಿ ಅರ್ಜಿ ಹಾಕ್ತಾನೆ. ಅರ್ಜಿ ಹಾಕಿದ್ಮೇಲೆ ಅದನ್ನ ಪರಿಶೀಲಿಸಿ ಅದರಲ್ಲಿ ಸತ್ಯಾಂಶ ಅಂತ ಕಂಡು ಬಂದರೆ ಅದಕ್ಕೆ ನಿಗದಿಪಡಿಸಿರುವಂಥ ಒಟ್ಟು ಮೊತ್ತವನ್ನು ಅವನ ನೇರ ಅಕೌಂಟಿಗೆ ಹೋಗಬೇಕು. ಇದು ಕಾನೂನಲ್ಲಿರ್ತಕ್ಕಂಥ ಒಂದು ಅಂಶ, ಅದನ್ನೇ ನಿಯಮಾವಳಿ ಹೇಳುತ್ತೆ. ಆದರೆ ಈಗೇನು ಮಾಡ್ತಾ ಇದ್ದಾರೆ, ಈ ಕಾರ್ಮಿಕರಿಗೆ DBT ಮೂಲಕ ಏನು ಸವಲತ್ತುಗಳು ಹೋಗ್ತವೋ ಅದನ್ನು ಆದಷ್ಟು ತಡೆ ಹಿಡಿಯೋದು, ಕಡಿತ ಮಾಡೋದು, ಅಥವಾ ಯಾವುದೋ ಕಾರಣಗಳನ್ನು ಮುಂದು ಮಾಡಿ ಅವರಿಗೆ ಸವಲತ್ತುಗಳನ್ನ ತಡೆ ಹಿಡುವಂಥದ್ದನ್ನು ಮಾಡ್ತಾರೆ. ಇದಕ್ಕೆ ಬದಲಿಯಾಗಿ ಇವತ್ತು ಖರೀದಿ ವ್ಯವಹಾರಗಳು ಮಂಡಳಿಯಲ್ಲಿ ವಿಪರೀತ ಹೆಚ್ಚಾಗಿದ್ದಾವೆ. ನೋಡ್ರಿ, ಕೋವಿಡ್ ಟೈಮಲ್ಲಿ ಅವರು ಈ ವಿಪತ್ತು ನಿರ್ವಹಣಾ ಕಾಯ್ದೆ ಏನೋ ಅವರು ಆ ಸಂದರ್ಭದಲ್ಲಿ ತಂದರು, ಅದನ್ನು ಬಳಸ್ಕೊಂಡು ವಿಪರೀತ ಖರೀದಿಗಳನ್ನು ಮಾಡಿದ್ರು. ಅದರಲ್ಲಿ ರೇಷನ್ ಕಿಟ್ಟು ಭಾಳ ಮುಖ್ಯವಾದ್ದು. ನಿಜ, ರೇಷನ್ ಕಿಟ್ಟು ಕೊಡಬೇಕಾಗಿತ್ತು ಕಾರ್ಮಿಕರಿಗೆ, ಆದರೆ ನಿಜವಾದ ಕಾರ್ಮಿಕರಿಗೆ ಸಿಗ್ತಾ ಅಂತೇಳಿ ಅಂತಂದರೆ ಸಿಕ್ಕಲಿಲ್ಲ. ಅದು ಒಂದು ಕಡೆ. ಎರಡನೇದು ಕಳಪೆ ಆಹಾರದ ಕಿಟ್ಗಳನ್ನು ಕೊಟ್ಟರು. ಮತ್ತು ಅದಕ್ಕೆ ರೇಟ್ ಫಿಕ್ಸ್ ಮಾಡಿದ್ದಿದೆಯಲ್ಲ, ಸುಮಾರು 950-970 ರೂಪಾಯಿ ಒಂದು ಕಿಟ್ಟಿನ ಬೆಲೆ ಅವರು ನಿಗದಿ ಮಾಡಿದ್ದು. ಆದರೆ ನಾವು ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ, APMC ಮಾರ್ಕೆಟ್ಗಳಲ್ಲಿ ನಾವು ಕೂಡ ತೊಗೊಂಡಿದ್ದೀವಿ. ರೇಟ್ಸ್ ಎಷ್ಟಾಗ್ಬೋದು ಆ ಐಟಮ್ಗಳಿಗೆ ಅಂತೇಳಿ 500-600 ರೂಪಾಯಿ ಒಳಗಡೆ ಒಬ್ಬರು ಸಹ ನಮಗೆ ಕೊಡಲಿಲ್ಲ ಅದನ್ನು. ಸೊ ಹಿಂಗೆ ಈ ರೀತಿಯಲ್ಲಿ
ರೇಷನ್ ಕಿಟ್ಟಲ್ಲಿ ಭಾರಿ ದೊಡ್ಡ ಅವ್ಯವಹಾರ ನಡೀತು. ಸುಮಾರು 20 ಲಕ್ಷ ಕಿಟ್ಗಳನ್ನು ಅವರು ಆವಾಗ ಖರೀದಿ ಮಾಡಿದ್ರು. ಅದು ಮಾತ್ರ ಅಲ್ಲದೆ ಸೋಪ್ ಅಂತೆ, ಸ್ಯಾನಿಟೈಸರ್ ಅಂತೆ, ಮಾಸ್ಕ್ ಅಂತೆ, ಬೇರೆ ಬೇರೆ ಈ ರೀತಿಯಲ್ಲಿ ಕಿಟ್ಗಳನ್ನು ಆವಾಗ ಖರೀದಿ ಮಾಡಿದ್ರು. ಅದಾದ ಮೇಲೆ ಕೋವಿಡ್ ಏನೇನೋ ಮುಕ್ತಾಯ ಆಗ್ತಿದೆ ಅನ್ನುವಾಗ ಕೋವಿಡ್ನಿಂದ ಎಲ್ಲರೂ ಕೂಡ ಭಾರಿ ಸೊರಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೂಸ್ಟಪ್ ಮಾಡಬೇಕು ಅಂತೇಳಿ ಅದೆಂಥದ್ದು ಬೂಸ್ಟರ್ ಕಿಟ್ ಅಂತೇಳಿ ಕೊಟ್ಟರು. ಅದೇನೇನೋ ಆಯುರ್ವೇದಿಕ್ ಪೌಡ್ರುಗಳು ಈ ಥರದ್ದೆಲ್ಲ ಕೊಟ್ಟರು. ವರ್ಕರ್ಸ್ ಏನೋ ಕೊಟ್ಟಿದ್ದಾರಲ್ಲ ಅಂತ ತಗೊಂಡು ಹೋದರೆ ಆಮೇಲೆ ನೋಡಿದ್ರೆ ಅದೇನೇನೋ ಪೌಡ್ರುಗಳು ಅದು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಮತ್ತು ಕೆಲವರು ಅದನ್ನು ಬಳಸಿ ಈ ವಾಂತಿ ಭೇದಿ ಎಲ್ಲ ಬಂದು ಕೆಲವರು ಆರೋಗ್ಯ ತಪ್ಪಿ ಕೊನೆಗೆ ಅದನ್ನು ಮೆಜಾರಿಟಿ ಜನ ವರ್ಕರ್ಸು ತಗೊಂಡೋದಂಥವರು ಅದನ್ನು ಬಳಸದೆ ಹಾಗೆ ಬಿಸಾಕಿದ್ರು. ಇನ್ನು ಕೆಲವು ತಗೊಂಡೇ ಹೋಗಲಿಲ್ಲ. ಲೇಬರ್ ಇನ್ಸ್ಪೆಕ್ಟ್ರುಗಳು ಹಿಂಸೆ ಮಾಡಿ ಅಯ್ಯೋ ತಗೊಂಡೋಗಿ ಅಂತೇಳಿ ಹಿಂಸೆ ಮಾಡೋರು. ಆ ರೀತಿಯಲ್ಲಿ ಅದನ್ನು ಖರೀದಿ ಮಾಡಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಾದರೂ ಪ್ರಯೋಜನ ಆಗದೇ ಇರುವಂಥ ರೀತಿಯಲ್ಲಿ ಅದನ್ನು ಕೊನೆಗೆ ಅದರಿಂದ ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥದ್ದು ನಮ್ಮ ನೇರವಾದಂಥ ಆರೋಪ. ಸೊ ಇಂಥ ಕಿಕ್ ಬ್ಯಾಕನ್ನು ಪಡೆಯುವಂಥ ಕಾರಣಕ್ಕೋಸ್ಕರನೇ ಈ ಥರದ ಖರೀದಿ ವ್ಯವಹಾರಕ್ಕೆ ಹೋಗ್ತಾರೆ. ಯಾಕೆಂತಂದ್ರೆ ನೇರವಾಗಿ ಈಗ ಉದಾಹರಣೆಗೆ ಅವನು ಪೌಷ್ಟಿಕಾಂಶ ಆಹಾರ ತಿನ್ನಬೇಕು ಆ ಥರದ್ದು ಅಂತೇಳಿ ಅಂದರೆ ಅವನಿಗೆ ನೀವು DBT ಮೂಲಕ ಒಂದು ಎಕ್ಸ್ಟ್ರಾ ಒಂದು 2,000 ರೂಪಾಯಿ ಹಣ ಹಾಕಿದ್ರೆ ಅವನು ತರಕಾರಿನೋ ಮಾಂಸನೋ ಮೊಟ್ಟೆನೋ ತಗೊಂಡು ತಿಂತಾನೆ. ಆಯಾ ಪ್ರದೇಶದಲ್ಲಿ ಅವ್ರವ್ರಿಗೆ ಏನೇನು ಬೇಕು ತಗೋ ತಿಂತಾರೆ. ಅದು ಬಿಟ್ಟು ಇವರು ನಾವು ಯಾವುದೋ ಒಂದು ಕಂಪ್ನಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ರೀತಿಯಲ್ಲಿ ಖರೀದಿ ಮಾಡೋದು ಅವ್ರಿಗೆ ಕೊಡೋದು, ಕಾರ್ಮಿಕರು ಅದನ್ನು ಬಳಸೋಕ್ಕಾಗಲ್ಲ. ಈ ರೀತಿಯಲ್ಲಿ ವ್ಯಾಪಕವಾದಂಥ ಖರೀದಿ ವ್ಯವಹಾರ ನಡೀತು. ಆ ಖರೀದಿ ವ್ಯವಹಾರದ ಹಿಂದೆ ಭಾರಿ ದೊಡ್ಡ ಕಿಕ್ ಬ್ಯಾಕು ಮತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಅದನ್ನು CAG ಕೂಡ ಅದನ್ನು ರಿಪೋರ್ಟಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಸೊ ಹಂಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದನ್ನು ನಾವು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ನೋಡ್ರಿ ಇಷ್ಟೊಂದೆಲ್ಲ ಖರೀದಿ ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಖಾಲಿ ಮಾಡಿದ್ದಾರೆ. ಇವನ್ನ ಇವರು ಯಾರೋ ಪ್ರಿಯಾಂಕ್ ಖರ್ಗೆ ಅವರು, ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರೇ ಆ ಸ್ಕೂಲ್ ಕಿಟ್ಟು ಅಂತೇಳಿ ಏನೋ ಆ ಟೈಮಲ್ಲಿ ಕೊಟ್ಟರು. ಅದರಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದನ್ನ ಬಯಲು ಮಾಡಿದ್ರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ತನಿಖೆ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವತಃ ಈಗ ಶಿವರಾಮ್ ಹೆಬ್ಬಾರ್ ಅವತ್ತು ಕಾರ್ಮಿಕ ಸಚಿವರಾಗಿದ್ದಂಥವ್ರು ಇವತ್ತು ಕಾಂಗ್ರೆಸ್ನ ಏನೋ ಅಧಿಕೃತವಾಗಿ ಇನ್ನೂ ಸೇರಲಿಲ್ಲ, ಆದರೆ ಕಾಂಗ್ರೆಸ್ ಜೊತೆ ಇದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಈ ರೀತಿಯಲ್ಲಿ ತನಿಖೆಗೂ ನಾವು ಒತ್ತಾಯ ಮಾಡಿದ್ವಿ, ಕಾರ್ಮಿಕ ಸಂಘಟನೆಗಳೆಲ್ಲ ತನಿಖೆಗೆ ಒತ್ತಾಯ ಮಾಡಿದ್ದೀವಿ. ಅವರು ಅವಾಗೆಲ್ಲ ಇದ್ರ ವಿರುದ್ಧ ಮಾತಾಡಿದಂಥವ್ರು ಈಗ ಬಾಯಿ ಮುಚ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ. ಈವನ್ ಸಂತೋಷ್ ಲಾಡ್ ಅವರು ಕೂಡ ಆರಂಭದಲ್ಲಿ ಬಂದಾಗ ಎಲ್ಲವನ್ನು ಖರೀದಿ ವ್ಯವಹಾರ ಏನೇನಾಗಿದೆ ಎಲ್ಲವನ್ನು ಕೂಡ ನನಗೆ ತಂದಿಡಬೇಕು, ಇದನ್ನೆಲ್ಲ ತನಿಖೆಗೆ ಒಳಪಡಿಸ್ಬೇಕು ಅಂತಲೇ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ನಮಗೂ ಖುಷಿ ಆಯಿತು, ಎಸ್ ಏನೋ ಒಂದು ಮಾಡ್ತಾರೆ ಅಂತ. ಆದರೆ ಈಗ ಆ ಬಗ್ಗೆ ಯಾವುದನ್ನು ಕೂಡ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಮಾಫಿಯಾ ಜೊತೆ ಕೈ ಜೋಡಿಸಿರ್ಬೋದಾ ಅಂತ ಖಂಡಿತ ಇರ್ಬೋದು, ಸಾಧ್ಯತೆಗಳಿರ್ಬೋದು. ಆ ರೀತಿಯಲ್ಲಿ ಆ ಕಾರಣಕ್ಕಾಗಿ ಅದನ್ನು ಈಗ ಎತ್ತದೆ ಏನನ್ನು ಕೂಡ ಮಾತಾಡದೆ ಸುಮ್ಮನೆ ಇದ್ದಾರೆ ಅಂತ. ಸುಮ್ಮನೆ ಇದ್ರೆ ಅದೊಂದು ರೀತಿ. ಈಗ ಹೊಸ್ದಾಗಿ ಬಂದಂಥ ಸಂತೋಷ್ ಲಾಡ್ ಅವರು ಮಾಡ್ತಿರೋದೇನು ನೋಡಿ, ಆರಂಭದಲ್ಲಿ ಅವ್ರು ಏನು ಮಾತಾಡೋರು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಬಂದ ಕೂಡಲೇ ಅವ್ರು ಮಾಡಿದ್ದು ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆಯನ್ನು ತಂದರು. ನೋಡಿ, ಲ್ಯಾಪ್ಟಾಪ್ ಅನ್ನುವಂಥದ್ದು ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಇವತ್ತಿನ ಟೆಕ್ನಾಲಜಿ ಫಾಸ್ಟ್ ಇದೆ, ಅದಕ್ಕೆ ಓಕೆ ಬೇಕು, ಅಗತ್ಯ ಇರೋರಿಗೆ ಬೇಕಾಗುತ್ತೆ. ಅಗತ್ಯ ಇರುವಂಥವ್ರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಶೈಕ್ಷಣಿಕ ಧನ ಸಹಾಯ ಅಂತ ಕೊಡೋದು. ನೀವು ಲ್ಯಾಪ್ಟಾಪ್ ಕೊಡೋದು ಅಂದರೆ ಅದು ಶೈಕ್ಷಣಿಕ ಧನ ಸಹಾಯನೇ. ಹೀಗಾಗಿ ಅಗತ್ಯ ಇರುವಂಥವ್ರು ತಗೊಳ್ತಾರೆ. ಹಿಂಗಾಗಿ ಶೈಕ್ಷಣಿಕ ಧನ ಸಹಾಯ ಮಂಜೂರು ಮಾಡಬೇಕು ಅಂತ ನಾವು ಹೇಳಿದ್ದು. ಲ್ಯಾಪ್ಟಾಪ್ ಕೊಡಿ ಅಂತ ಯಾವ ಕಾರ್ಮಿಕರು ಕೇಳಲಿಲ್ಲ, ಯಾವ ಸಂಘಟನೆಯವರು ಕೇಳಲಿಲ್ಲ. ಇವರೇ ಅದಕ್ಕೆ ಏನೋ 72,000 ರೂಪಾಯಿ ಹೈ ಕಾನ್ಫಿಗರೇಷನ್ ಇರುವಂಥ ಲ್ಯಾಪ್ಟಾಪ್ಗಳೇ ಅಷ್ಟು ಇದಕ್ಕೆ ಸಿಗ್ತವೆ. ಇದು ಸಾಮಾನ್ಯ ಎಜುಕೇಷನ್ ಟೂಲ್ಸ್ ಇರುವಂಥ ಒಂದು ಲ್ಯಾಪ್ಟಾಪ್ ಅಷ್ಟೇ. ಸೊ ಹಂಗಾಗಿ ಅದಕ್ಕೆ ಒಂದು ಓಪನ್ ಮಾರ್ಕೆಟಲ್ಲಿ ನಿಮಗೆ ಓಪನ್ ಮಾರ್ಕೆಟಲ್ಲಿ ತಗೊಂಡ್ರು ಒಂದು 30-35,000 ರೂಪಾಯಿ ಸಿಗುತ್ತೆ. ಇನ್ನು ಹೋಲ್ಸೇಲ್ ಮಾರ್ಕೆಟಲ್ಲಿ ಇನ್ನೂ ಕಡಿಮೆ ಸಿಗ್ಬೋದು. ಆದರೆ 72,000 ರೂಪಾಯಿನೋ ಅದಕ್ಕೆ ನಿಗದಿ ಮಾಡಿ ಆ ರೀತಿಯಲ್ಲಿ ಲ್ಯಾಪ್ಟಾಪನ್ನು ಕೊಟ್ಟಿದ್ರು. ಹೋಗಲಿ, ಲ್ಯಾಪ್ಟಾಪನ್ನು ಎಲ್ರಿಗೂ ಕೊಡೋಕ್ಕಾಗಲ್ಲ.
ಕೆಲವ್ರಿಗೆ ಮಾತ್ರ ಕೊಡ್ತಾರೆ. ಸೊ ಆವಾಗ ಅಗತ್ಯ ಇದ್ದವ್ರಿಗೂ ಸಿಗೋದಿಲ್ಲ. ಅದು ಒಂದು ಕಡೆ ತಾರತಮ್ಯ, ಇನ್ನೊಂದು ಕಡೆಯಲ್ಲಿ ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದು. ಇವೆಲ್ಲದರ ಹಿಂದೆ ಅವರು ನೇರವಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದೇ ನಮ್ಮ ನೇರವಾದಂಥ ಆರೋಪ. ಎರಡನೇದು ಅವ್ರು ಮಾಡಿದ್ದೇನು, ಕಾರ್ಮಿಕರಿಗೆ ನಾವು ವೈದ್ಯಕೀಯ ತಪಾಸಣೆ ಮಾಡ್ತೀವಿ ಅಂತ. ಅಲ್ಲ, ವೈದ್ಯಕೀಯ ತಪಾಸಣೆ ಮಾಡಿಸ್ಕೋಬೇಕಾಗತ್ತೆ. ಕೆಲವೊಮ್ಮೆ ಆರೋಗ್ಯ ತಪ್ಪದಾಗಿ ಇನ್ನೊಂದಾದಾಗ ಮಾಡಿಸ್ಬೇಕಾಗುತ್ತೆ. ನಿರಂತರವಾಗಿ ಶ್ರಮ ಹಾಕಿ ದುಡಿತಿರ್ತಾರೆ. ಅವ್ರಿಗೆ ಯಾವುದೋ ಕಾಯಿಲೆಗಳು ಬಂದಿರ್ತವೆ, ಮಾಡಿಸ್ಬೇಕು ಅನ್ನೋದು ಹೌದು. ಸಾಧಾರಣವಾಗಿ ಏನಾಗುತ್ತೆ, ಏನಾದರೂ ಕಾಯಿಲೆ ಕಸಾಲೆ ಬಂದಾಗ ಹಾಸ್ಪಿಟ್ಲಿಗೆ ಹೋದಾಗ ಸಾಧಾರಣ ಅವರೇ ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ನೀವು ಪ್ರತ್ಯೇಕವಾಗಿ ಬಂದು ಕಾರ್ಮಿಕರನ್ನ ಅವ್ರ ಕೆಲಸ ಸ್ಥಳದಿಂದ ಅವ್ರನ್ನ ಕರ್ಕೊಬಂದು ಇಲ್ಲಿ ಮಾಡಿಸ್ಬೇಕು ಅನ್ನೋಂಥದ್ದು ಏನಿರೋದಿಲ್ಲ. ಎರಡನೇದು, ಹೋಗಲಿ ಮಾಡಿಸ್ಬೇಕು ಅನ್ನುವಾಗ ಇವರು ಯಾರ ಹತ್ರ ಮಾಡಿಸ್ತಾ ಇದ್ದಾರೆ, ಪ್ರೈವೇಟ್ ಹಾಸ್ಪಿಟ್ಲ್ಗಳ ಹತ್ರನೇ ಮಾಡಿಸ್ಬೇಕಂತೆ. ಹಾಗೆ ನೀವು ಮಾಡಿಸೋದಾದ್ರೆ ನಾವು ಹೇಳಿದ್ದು ಜಯದೇವ ಇದೆ, ಬೇರೆ ಬೇರೆ ಸರ್ಕಾರದ ಆಸ್ಪತ್ರೆಗಳಿದ್ದಾವೆ, ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ನೀವು ಮಾಡಿಸಿ ಅಂತ ನಾವು ಒತ್ತಾಯ ಮಾಡಿದ್ವಿ. ಅದಕ್ಕೆ ಒಪ್ಪಿಗೆ ಇಲ್ಲ ಇವರು. ಇಲ್ಲ ಅಲ್ಲಿ ಎಲ್ಲವೂ ಇರೋದಿಲ್ಲ, ಹಿಂಗಾಗಿ ನಾವು ಪ್ರೈವೇಟ್ನವ್ರ ಹತ್ರನೇ ಮಾಡಬೇಕು ಅಂತನ್ನಂಗೆ ಅವ್ರು ವಾದ ಮಾಡಿ ಮಾಡಿದ್ರು. ಎಷ್ಟು ನಿಗದಿ ಮಾಡಿದ್ದಾರೆ, ಒಬ್ಬ ವರ್ಕರ್ಗೆ 2,000 ರೂಪಾಯಿ. 2,000 ರೂಪಾಯಿ ನನಗೆ ಈಗ ಆ ರೀತಿಯಲ್ಲಿ ಎಲ್ಲರಿಗೂ ವೈದ್ಯಕೀಯ ತಪಾಸಣೆ ಅಂತ ಮಾಡಿದೆ. ತಪಾಸಣೆ ಆದಮೇಲೆ ನಮಗೆ ಗೊತ್ತಾದಂಥ ಮಾಹಿತಿ ಏನು, ವರದಿ ಬರೋದಕ್ಕೆ ತಪಾಸಣೆ ಈಗ ಬ್ಲಡ್ ರಿಪೋರ್ಟು ಬರೋದು ಸಾಧಾರಣ 1 or 2 ಡೇಸಲ್ಲಿ ಬಂದ್ಬಿಡುತ್ತೆ. 6 ತಿಂಗಳಾದರೂ ಬಂದಿಲ್ಲ. ಮತ್ತು ವರ್ಕರ್ಸು ಬರಲಿ ಅಂತೇಳಿ ಅದಕ್ಕೆ ಆಮಿಷ ಹೊಡಿದ್ದಾರೆ. ಅಕ್ಕಿ ಕೊಡೋದು, ಎಣ್ಣೆ ಕೊಡೋದು, ಸಕ್ಕರೆ ಕೊಡೋದು, ನೀವು ಬಂದು ತಪಾಸಣೆ ಮಾಡಿಸ್ಕೊಳ್ರಿ ಅಂತೇಳಿ. ಸೊ ಈ ರೀತಿಲೆಲ್ಲ ನಡೆದಿದ್ದಾವೆ. ಇದರೊಂದೇನು ಕೂಡ ಭಾರಿ ದೊಡ್ಡ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ನಮ್ಮ ನೇರವಾದಂಥ ಆರೋಪ. ಮೂರನೇದೀಗ ಅವರು ಏನು ಮಾಡ್ತಾ ಇದ್ದಾರೆ, ಈಗ ಎಂಥದ್ದು ಪೌಷ್ಟಿಕಾಂಶ ಕಿಟ್ಟು ಕೊಡ್ತಾರಂತೆ. ನೋಡಿ ಎಷ್ಟು ಮಜವಾಗಿದೆ ಅಂತಂದರೆ, ನಾವು ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ವಿ, ಅದರಲ್ಲಿ ಭಾಳ ಜನಕ್ಕೆ ಪೌಷ್ಟಿಕಾಂಶದ ಕೊರತೆ ಇತ್ತು. ಅದಕ್ಕಾಗಿ ಅವರ ಪೌಷ್ಟಿಕಾಂಶವನ್ನು ಹೆಚ್ಚಿಸೋದಕ್ಕಾಗಿ ನಾವು ಈ ಪೌಷ್ಟಿಕಾಂಶ ಕಿಟ್ ಕೊಡ್ತಿದ್ದೀವಿ ಅಂತೇಳಿ ಕಾರಣ ಕೊಡ್ತಾ ಇದ್ದಾರೆ. ಅದು ಯಾವುದೋ ಆಯುರ್ವೇದಿಕ್ ಪೌಡ್ರುಗಳು, ಅದು ಎಂಥದ್ದು ಎಣ್ಣೆ ಏನೋ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ, ಯಾರು ಸರ್ಟಿಫೈ ಮಾಡಿದ್ದಾರೆ ಗೊತ್ತಿಲ್ಲ, ಇದನ್ನು ಯಾವ ವಯಸ್ಸಿನವ್ರು ಬಳಸ್ಬೋದು, ಏನು ಕತೆ ಅದು ಗೊತ್ತಿಲ್ಲ. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ಇದು ಮಹಿಳಾ ಕಾರ್ಮಿಕರಿಗಾಗಿ ಅಂತೇಳಿ ಹೇಳ್ತಿದ್ದಾರೆ. ಗೊತ್ತಿಲ್ಲ ಇದರ ಬಳಕೆ ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಅಥವಾ ಸೈಡ್ ಎಫೆಕ್ಟ್ಸ್ ಇದ್ದಾವ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಅಂದರೆ ಮಂಡಳಿ ಕಾನೂನು ಇಂಥವೆಲ್ಲ ಕೊಡಬೇಕು ಅಂತ ಹೇಳಲ್ಲ. ನೀವೇನಿದ್ರೂ ಅವ್ರಿಗೆ, ಈಗ ಉದಾಹರಣೆಗೆ ಅವ್ರಿಗೆ ವೈದ್ಯಕೀಯ ಸವಲತ್ತು ಅಂತಿದೆ. ಅವರೇನಾದರೂ ಹಾಸ್ಪಿಟ್ಲೈಸ್ಡ್ ಆದರೆ ಕಾಯಿಲೆ ಬಂದು ಅವ್ರಿಗೆ ಅದೇನು ಅವ್ರದ್ದು ಖರ್ಚಾಗಿರ್ತದೆ ಅದನ್ನ ಪಾವತಿ ಮಾಡಬೇಕು ಅಂತಿದೆ. ಅದನ್ನು ಕರೆಕ್ಟಾಗಿ ಇವರು ಕೊಟ್ಟರೆ ಸಾಕು, ಅದೇ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಮಾಡೋದು ಬಿಟ್ಟು ಎಲ್ಲವನ್ನು ಖರೀದಿ ವ್ಯವಹಾರ, ಹಿಂದೆ BJP ಸರ್ಕಾರ ಏನೆಲ್ಲ ಮಾಡಿ ಸುಮಾರು 6,000 ಕೋಟಿ ರೂಪಾಯಿ ಮಂಡಳಿ ಅನ್ನೋವನ್ನು ಖಾಲಿ ಮಾಡ್ತೋ ಅದೇ ಹಾದಿಯಲ್ಲಿ ಕಾಂಗ್ರೆಸ್ ಸರ್ಕಾರನೂ ಹೋಗ್ತಾ ಇದೆ. ಸೊ ಇದು ನಮ್ಮ ಹೋರಾಟದ ಭಾಳ ಪ್ರಮುಖವಾದಂಥ ವಿಚಾರ. ಸೊ ಈ ರೀತಿ ಮಾಡೋದ್ರಿಂದಾಗಿ ಒಂದು ಸಲ ಮಂಡಳಿ ದುಡ್ಡನ್ನು ಪೂರ್ತಿ ಖಾಲಿ ಮಾಡಿ ಮಂಡಳಿ ನಡೆಸೋಕ್ಕಾಗಲ್ಲ ಅಂತೇಳಿ ಕೊನೆಗೊಂದಿನ ಬೀಗ ಹಾಕಿ ಹೋಗುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೋ ಅನ್ನುವಂಥ ಒಂದು ಭಯ ಇವತ್ತು ಕಾಡ್ತಾ ಇದೆ. ನೋಡ್ರಿ, ಮುಂದುವರೆದು ನಮಗೆ ಈಗ ಬಂದ ಮಾಹಿತಿ ಏನೋ 200 ಆ್ಯಂಬುಲೆನ್ಸ್ಗಳನ್ನ ಖರೀದಿ ಮಾಡ್ತಾರಂತ. ಆ್ಯಂಬುಲೆನ್ಸ್ ಖರೀದಿ ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಅದೇನೋ ಸ್ಕೂಲ್ ಕಿಟ್ಗಳು ಅಂತೇಳಿ ಕೊಡ್ತಾರಂತ. ಅಗತ್ಯ ಇಲ್ಲ ಅವೆಲ್ಲವು. ನೀವು ಸ್ಕಾಲರ್ಶಿಪ್ ಕೊಡೋದೇ ಅವರು ಪುಸ್ತಕ ತಗೊಳ್ಳೋಕ್ಕೆ, ಪೆನ್ ತಗೊಳ್ಳೋದಕ್ಕೆ, ಇನ್ನೊಂದು ತಗೊಳ್ಳೋದಕ್ಕೆ, ಫೀಸ್ ಕಟ್ಟೋದಕ್ಕೆ. ನೀವು ಅದನ್ನು ಕೊಡೋದಿಲ್ಲ, ಇದನ್ನು ಕೊಡ್ತೀವಿ ಅಂದ್ರೆ ಅರ್ಥ ಏನು? ಇವೆಲ್ಲದರಿಂದ ಭಾರಿ ದೊಡ್ಡ ಭ್ರಷ್ಟಾಚಾರದ ವ್ಯವಹಾರಗಳಿದ್ದಾವೆ ಅನ್ನುವಂಥದ್ದು ತೋರುತ್ತೆ. ಓಕೆ, ನೀವು ಆರಂಭದಿಂದನೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಮಾತನ್ನು ಆಡ್ತಾನೆ ಇದ್ದೀರಿ. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಒಳಗಡೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳೋದಕ್ಕೆ ಬಲವಾದ ಕಾರಣ, ಬಲವಾದ ಸಾಕ್ಷಿ ಏನಿದೆ ಅಂತ ನೋಡಿ. ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಈ ಕಿಟ್ಗಳನ್ನು ಖರೀದಿ ಮಾಡಿದ್ರು ಅವರು. ಏನು ಕಿಟ್ಟು? ಟೂಲ್ ಕಿಟ್ಗಳನ್ನು, ಕಾರ್ಮಿಕರು ಬಳಸ್ತಕ್ಕಂಥ ಕಿಟ್ಗಳೇನಿದಾವೋ
ಉದಾಹರಣೆಗೆ ಪ್ಲಂಬಿಂಗ್ ಕೆಲಸ ಮಾಡುವಂಥವ್ರಿಗೆ ಪ್ಲಂಬಿಂಗ್ ಕಿಟ್ಟು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂಥವ್ರಿಗೆ ಎಲೆಕ್ಟ್ರಿಷಿಯನ್ ಕಿಟ್ಟು, ಈ ಪೇಂಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೇಂಟ್ರಿ ಕಿಟ್ಟು, ಟೈಲ್ಸ್ ಕೆಲಸ ಮಾಡುವಂಥವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟೂಲ್ ಕಿಟ್ಟು, ಈ ರೀತಿಯಲ್ಲಿ ಖರೀದಿ ಮಾಡಿ 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 ವರ್ಕರ್ಸಿಗೆ ಅವರು ಕೊಟ್ಟಿದ್ದಾರೆ. ನೋಡಿ, ಮಂಡಳಿಯ ಕಾನೂನು ಹೇಳುತ್ತೆ ಅಂತಂದರೆ, ನೋಡ್ರಿ, ಒನ್ಸ್ ಆ ರೀತಿ ಟೂಲ್ ಕಿಟ್ ಕೊಡಬೇಕು ಅಂದರೆ ಅವ್ರಿಗೂ ಅರ್ಜಿ ಹಾಕಬೇಕು ವರ್ಕರ್ಸು. ಅರ್ಜಿ ಹಾಕ್ತಂಥವ್ರಿಗೆ ಆ ಟೂಲ್ ಕಿಟ್ಟನ್ನು ಬಳಕೆ ಮಾಡುವಂಥದ್ದು ಹೇಗೆ ಅಂತ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟು ಅವರು ಟೂಲ್ ಕಿಟ್ಟನ್ನು ಪರ್ಚೇಸ್ ಮಾಡೋದಕ್ಕೆ ನೀವು ಹಣ ಕೊಡಬೇಕು. ನೀವೇ ಎಲ್ಲ ಖರೀದಿ ಮಾಡಿಬಿಟ್ಟು ತಗೊಂಡೋಗಿ ಕೊಡಿ ಅಂತ ಮಂಡಳಿ ಹೇಳೋದಿಲ್ಲ. ಆದರೆ ಇವರೇನು ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಖರೀದಿ ಮಾಡೋದು. ನೋಡ್ರಿ, ಅಲ್ರಿ, DBT ಮೂಲಕ ಹೋಗೋದಕ್ಕೆ, ಹಣ ಹೋಗೋದಕ್ಕೆ ನೀವೆಲ್ಲದಕ್ಕೂ ತಡೆ ಹಾಕ್ತೀರಿ. ಆದರೆ ಖರೀದಿ ಮಾಡೋದಕ್ಕೆ ಯಾವುದಕ್ಕೂ ಇಲ್ಲಿ ನಿರ್ಬಂಧವೇ ಇಲ್ಲ. ನೋಡ್ರಿ, ಭಾಳ ಮುಖ್ಯವಾಗಿ ಈಗ ಹೊಸದಾಗಿ ಬಂದಂಥ ಮಿನಿಸ್ಟ್ರಿ ಏನು ಹೇಳ್ತಿರೋದು, ಇದು ಏನೋ ಬೋಗಸ್ ಕಾರ್ಡ್ಗಳು ಹೆಚ್ಚಾಗ್ಬಿಟ್ಟಿದ್ದಾವೆ ಅಂತ. ನಿಜ, ಬೋಗಸ್ ಕಾರ್ಡ್ಗಳು ಆಗಿದ್ದಾವೆ. ಅದು ಯಾರು ಮಾಡಿದ್ದಾರೆ ಏನು ಎತ್ತ ಅನ್ನುವಂಥದ್ದು ತೆಗೆದು ನೋಡಿದ್ರೆ ಎಲ್ಲರೂ ಇದ್ದಾರೆ. ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ಎಲ್ಲರೂ ಸೇರ್ಕೊಂಡೆ ಮಾಡಿದ್ದು ಅದನ್ನು. ಬೀದಿಗೆ ಹೋಗಿ ಎಲ್ಲ ಚುನಾವಣೆ ಟೈಮಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಅವ್ರುಗಳೇ ಹೋಗಿ ಎಲ್ಲರಿಗೂ ಕಾರ್ಡ್ಗಳನ್ನ ಮಾಡಿಸಿದ್ರು. ಬೋಗಸ್ ಆಗಿದೆ ಅನ್ನುವಂಥದ್ದು ಹೌದು. ಬೋಗಸ್ ತಡಿಬೇಕು ಅಂತೇಳಿ ಮೊದಲಿಗೆ ಪ್ರಸ್ತಾಪ ಇಟ್ಟಿದ್ದೆ ನಾವೇ, ಕಾರ್ಮಿಕ ಸಂಘಟನೆಯವರೇ. ಈಗ ಬೋಗಸ್ ಆಗಿದೆ ಅಂತ ಅನ್ನುವಾಗ ನೀವು ಯಾವುದೇ ಕಿಟ್ಟನ್ನು ಕೊಡುವಾಗ ಅಥವಾ ವೈದ್ಯಕೀಯ ತಪಾಸಣೆ ಮಾಡುವಾಗ ಬೋಗಸ್ನವ್ರಿಗೂ ಅನ್ವಯ ಆಗುತ್ತಲ್ವೇ, ಕೊಡ್ತಿರ್ತಾನೆ. ಹೌದು. ಒನ್ಸ್ ನೀವು ಬೋಗಸ್ ನಿಲ್ಲಿಸಿ, ಬೋಗಸನ್ನು ತಡೆದು ನಿಜವಾದಂಥ ಕಾರ್ಮಿಕರಿದ್ದಾಗ ಕೊಟ್ಟರೆ ಅದೊಂಥರ. ನೀವು ಕಿಟ್ಗಳನ್ನ ಕೊಡುವಾಗ ಅಥವಾ ಇದು ಯಾವುದೋ ಬೂಸ್ಟರ್ ಕಿಟ್ ಕೊಡುವಾಗ, ಇನ್ನೊಂದು ಕಿಟ್ ಕೊಡುವಾಗ ಬೋಗಸ್ನವ್ರಿಗೂ ಕೊಡ್ತಿದ್ದಾರೆ. ಒಂದು ಕಡೆ ಬೋಗಸನ್ನು ಹೆಸರಿನಲ್ಲಿ ಸ್ಕಾಲರ್ಶಿಪ್ ತಡೆಯೋದು, ಇನ್ನೊಂದು ಕಡೆ ಬೋಗಸ್ ಇರುವಾಗಲೇ ಬೋಗಸ್ನವ್ರಿಗೆ ಈ ಟೂಲ್ ಕಿಟ್ ಮಾತ್ರ, ಇನ್ನೊಂದು ಕಿಟ್ಟು, ಸ್ಕೂಲ್ ಕಿಟ್ಟು, ಬೂಸ್ಟರ್ ಕಿಟ್ ಎಲ್ಲವನ್ನು ಕೊಡೋದು. ಅದರಲ್ಲಿ ಬೋಗಸ್ ಬರೋದಿಲ್ಲ, ಇಲ್ಲಿ ಮಾತ್ರ ಬೋಗಸ್ ಅಂತೇಳಿ ಕತೆ ಕಟ್ತಿದ್ದಾರೆ ಇವತ್ತು. ಸೊ ಹಂಗಾಗಿ ಈಗ ನೋಡಿ, ಕಾನೂನಿಗೆ ವಿರುದ್ಧವಾಗಿ ನಾವು ಹೇಳ್ತಾ ಇರೋದು ಕಾನೂನು ಮೀರಿ ಅಂತಲ್ಲ. ಕಾನೂನು ಏನು ಹೇಳುತ್ತೋ ಕಾನೂನು ಪ್ರಕಾರ ನೀವು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಆದರೆ ಅವರು ಕಾನೂನು ಮೀರಿ ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನೋಡ್ರಿ, ಹೊಸ ಸರ್ಕಾರ ಬಂದ ಮೇಲೆ ಇನ್ನೂ ಕೂಡ ಮಂಡಳಿ ಪುನರ್ರಚನೆ ಆಗಲಿಲ್ಲ. ಪುನರ್ರಚನೆ ಆಗಬೇಕು ಸರ್ಕಾರ ಬಂದಾಗ, ಇನ್ನೂ ರಚನೆ ಆಗಿಲ್ಲ. ನೋಡ್ರಿ, ಇದು ಯಾವುದೇ ಮೇಜರ್ ಅಮೌಂಟ್ನ ತೀರ್ಮಾನಗಳನ್ನ ಮಾಡೋದು ಬೋರ್ಡ್ನಲ್ಲಿ. ಈಗ ಬೋರ್ಡೇ ರಚನೆ ಆಗಿಲ್ಲ, ಖರೀದಿ ಮೇಲೆ ಖರೀದಿ ಮಾಡ್ತಾನೆ ಇದ್ದಾರೆ. ಅಂದರೆ ಎಲ್ಲವನ್ನು ಘಟನೋತ್ತರ ಅನುಮೋದನೆ ಅಂತ ಅಲ್ಲಿ ಪಡ್ಕೊಳ್ಳೋವಂಥದ್ದು, ಎಲ್ಲ ಮಾಡಿ ಮುಗಿಸ್ಕೊಳ್ಳೋದು. ಸೊ ಈ ರೀತಿಯಲ್ಲಿ ಯಾವುದನ್ನು ಕೂಡ ನಿಯಮಾವಳಿ ಪ್ರಕಾರ, ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಹೀಗಾಗಿನೇ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಅನುಮಾನಗಳಿಗೆ ಇವತ್ತು ಒಂದು ಬಲ ಸಿಕ್ಕಿದೆ. ಅದು ಬಲವಾಗಿ ಕೇಳಿಬರ್ತಿದೆ ಅನ್ನುವಂಥದ್ದು. ಈಗ ಅಲ್ಲಿ ಒಟ್ಟು ಈಗ ಸೆಸ್ ಅಂತ ಏನು ಸಂಗ್ರಹ ಆಗುತ್ತೆ, ಅದರೊಳಗಡೆ ಎಷ್ಟೆಷ್ಟು ಖರ್ಚು ಮಾಡಬೇಕು, ಹೇಗೆ ಏನು ಎತ್ತು, ಅದರಲ್ಲೂ ಕೂಡ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಈಗೇನು ಸೆಸ್ಸು ಸಂಗ್ರಹ ಆಗುತ್ತೆ ಅದರಲ್ಲಿ ಅವರು ವರ್ಷಕ್ಕೆ ಇಷ್ಟು ಬಡ್ಜೆಟ್ ಅಂತೇಳಿ ಮಾಡ್ತಾರೆ. ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ಈಗೇನೋ ಸದ್ಯ 14,000 ಕೋಟಿ ರೂಪಾಯಿ ಅಲ್ಲಿ ಸಂಗ್ರಹ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಇದೆ. ಮೇ ಬಿ ಹೆಚ್ಚು ಕಡಿಮೆ ಇರ್ಬೋದು. ಸೊ ಇದನ್ನು ವಾರ್ಷಿಕ ಯಾವ್ಯಾವ ಸವಲತ್ತಿಗೆ ಎಷ್ಟೆಷ್ಟು ಅನ್ನುವಂಥ ರೀತಿಯಲ್ಲಿ ಬಡ್ಜೆಟನ್ನು ಅವರು ಮಾಡ್ತಾರೆ. ಆ ಪ್ರಕಾರ ಅವರು ಶೈಕ್ಷಣಿಕ ಧನ ಸಹಾಯಕ್ಕೆ ಇಷ್ಟು ಕೊಡ್ಬೋದು, ಈ ವರ್ಷ ವೈದ್ಯಕೀಯ ಸಹಾಯಧನಕ್ಕೆ ಇಷ್ಟು, ಇನ್ನೊಂದಕ್ಕೆ ಇಷ್ಟೆಷ್ಟು ಅಂತೇಳಿ ಈ ರೀತಿಯಲ್ಲೆಲ್ಲ ಮಾಡ್ತಾರೆ. ಈ ರೀತಿ ಮಾಡಿ ಕೊಡಬೇಕು ಅವರು. ಅದ್ರ ಜೊತೆಯಲ್ಲಿ ಬೇರೆ ಆಫೀಸು ಎಕ್ಸ್ಪೆನ್ಸಸ್ಸು ಈ ಥರದಕ್ಕೆಲ್ಲದಕ್ಕೂ ಕೂಡ ಅವರು 5% ಒಳಗಡೆ, ಒಟ್ಟು ಬಡ್ಜೆಟ್ನ 5% ಒಳಗಡೆ ಖರ್ಚು ಮಾಡಬೇಕು ಅನ್ನುವಂಥದ್ದು ಇದೆ. ವಿಚಿತ್ರ ಏನಂತಂದ್ರೆ ನೋಡ್ರಿ, CAG ಅದನ್ನು ಚೆನ್ನಾಗಿ ಗುರುತಿಸಿದೆ. ಸುಮಾರು 5%ನಿಂದ 72%ವರೆಗೂ ಇವರು ಖರ್ಚು ಮಾಡ್ಕೊಂಡಿದ್ರು. ಏನಕ್ಕೆ? ಆಫೀಸ್ನ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ, ಭಾರಿ ದೊಡ್ಡ ವಿನ್ಯಾಸ, ಒಳಾಂಗಣ ವಿನ್ಯಾಸ ಮಾಡ್ಕೊಳ್ಳೋದಕ್ಕೆ, ಏನು ಕಂಪ್ಯೂಟ್ರ್ ಖರೀದಿ ಮಾಡೋದಕ್ಕೆ,
ಟಿ ವಿಗಳು ಕೋವಿಡ್ ಟೈಮಲ್ಲಿ ಏನೋ ಆನ್ಲೈನಲ್ಲಿ ಎಲ್ಲ ವ್ಯವಹಾರ ಮಾಡಬೇಕಂತ ಅದಕ್ಕೆ ಅಂತ ಟಿ ವಿಗಳು ಖರೀದಿ ಮಾಡಿದ್ರು, ಕಂಪ್ಯೂಟ್ರುಗಳು ಖರೀದಿ, ಆಮೇಲೆ ಇನೋವಾ ಕಾರುಗಳು, ಒಂದೊಂದು ಇನೋವಾ ಒಂದು 30 ಲಕ್ಷ ಮೇಲಿರ್ತದೆ. ಅದು ಏನಕ್ಕೆ ಅಷ್ಟೊಂದು ಇನೋವಾ ಕಾರ್ ಇರೋದು? ಒಬ್ಬರೇ ಸಿ ಇ ಒ ಇರೋದು. 9 ಇನೋವಾ ಕಾರ್ಗಳನ್ನ ಪರ್ಚೇಸ್ ಮಾಡಿದ್ರು. ಈ ರೀತಿಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಎಲ್ಲವನ್ನು ಕೂಡ ಖರ್ಚು ಮಾಡಿದ್ರು. ಆದರೆ ಕಾನೂನಲ್ಲಿ ಎಲ್ಲವೂ ಪಕ್ಕ ಇದೆ, ಕರೆಕ್ಟಾಗಿದೆ. ಯಾವುದನ್ನೂ ಕೂಡ ಅವರು ಮಿಸ್ಯೂಸ್ ಮಾಡೋಕ್ಕಾಗದೇ ಇರುವಷ್ಟು ಕಾನೂನು ಬಲವಾಗಿದೆ. ಆದರೆ ಕಾನೂನನ್ನ ಬದಿಗೊತ್ತಿ, ಕಾನೂನು ಅಡಿಯಲ್ಲಿರ್ತಕ್ಕಂಥ ನಿಯಮಾವಳಿಗಳೆಲ್ಲವನ್ನು ಕೂಡ ಬದಿಗೊತ್ತಿ ನಿಯಮಾವಳಿ ಮೀರಿ ಎಲ್ಲ ವ್ಯವಹಾರಗಳನ್ನು ಮಾಡ್ತಿದ್ದಾರೆ. ಹಿಂಗಾಗಿನೇ ಮಂಡಳಿಯ ಒಟ್ಟು ಹಣದಲ್ಲಿ ಕಾರ್ಮಿಕರಿಗೆ ಸಿಗ್ತಾ ಇರುವಂಥದ್ದು ಕೇವಲ ಪೈಸೆಗಳ ಲೆಕ್ಕದಲ್ಲಿ. ಇವರು ಕೋಟಿಗಳ ಲೆಕ್ಕದಲ್ಲಿ ಖರ್ಚು ಮಾಡ್ತಿದ್ದಾರೆ, ಪೈಸೆಗಳ ಲೆಕ್ಕದಲ್ಲಿ ಮಾತ್ರ ಎಲ್ಲೋ ಅಷ್ಟೋ ವರ್ಕರ್ಗೆ ಸಿಗ್ತಾ ಇದೆ. ಹಿಂಗಾಗಿ ಮಂಡಳಿ ಸ್ಥಾಪನೆ ಆದಂಥ, ಕಾನೂನು ಸ್ಥಾಪನೆ ಆದಂಥ ಉದ್ದೇಶ ಏನಿತ್ತೋ ಅದು ಪೂರ್ತಿ ಇವತ್ತು ವಿಫಲ ಆಗಿದೆ. ಮುಖ್ಯವಾಗಿ ಇವರ ಭ್ರಷ್ಟಾಚಾರ, ಇಚ್ಛಾಶಕ್ತಿಯ ಕೊರತೆ ಮತ್ತು ಕಾರ್ಮಿಕರ ಮೇಲೆ ಕನಿಷ್ಠ ಅವರಿಗೆ ಕಾಳಜಿ ಇಲ್ಲದೆ ಇರುವಂಥದ್ದು, ಇವೆಲ್ಲದರ ಕಾರಣಕ್ಕಾಗಿ ಇವತ್ತು ಬೋರ್ಡು ಸ್ಥಾಪನೆಯ ಉದ್ದೇಶ ಏನಿದೆ ಅದು ಮಣ್ಪಾಲಾಗಿದೆ. ಈ ಹೈಕೋರ್ಟ್ ಕೂಡ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಪದೇ ಕೆನ್ನೆಗೆ ಬಾರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೈಕೋರ್ಟ್ನ ಆದೇಶ ಕಟ್ಟುನಿಟ್ಟಾಗಿ ಜಾರಿಯಾದರೆ ಮತ್ತು ನಿಮ್ಮ ಹೋರಾಟ ಇನ್ನಷ್ಟು ಪ್ರಬಲಗೊಂಡ್ರೆ ಏನಾಗ್ಬೋದು ಅಂತ ನೋಡಿ. ಯಾವಾಗ ಶೈಕ್ಷಣಿಕ ಧನ ಸಹಾಯ ಇವರು ಒಂದು ಕಡಿತ ಮಾಡಿದ್ರು, ಇನ್ನೊಂದು ಕಡೆ ನಿಲ್ಲಿಸಿದ್ರು, ನಾವು ಸಾಕಷ್ಟು ಹೋರಾಟಗಳನ್ನು ಕಲ್ಯಾಣ ಮಂಡಳಿ ಎದುರುಗಡೆ ಮಾಡಿದ್ವಿ, ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ವಿ, ಎಲ್ಲರಿಗೂ ಕೂಡ ಮನವಿ ಕೊಟ್ವಿ, ಸಿ ಎಮ್ಗೂ ಕೊಟ್ವಿ, ಡಿ ಸಿ ಎಮ್ಗೂ ಕೂಡ ಕೊಟ್ವಿ. ಆದರೆ ಯಾರಿಂದನೂ ಕೂಡ ನಮಗೆ ಸರಿಯಾದಂಥ ಒಂದು ಪ್ರತಿಕ್ರಿಯೆ ಅವರಿಂದ ವ್ಯಕ್ತ ಆಗದೇ ಇದ್ದಾಗ ನಾವು ಅನಿವಾರ್ಯವಾಗಿ ನ್ಯಾಯಾಲಯದ ಮುಂದೆ ನಾವು ಹೋದ್ವಿ. ಹೈಕೋರ್ಟಲ್ಲಿ ನಾವು ಪಿಟಿಷನ್ ಹಾಕ್ಸಿದ್ವಿ. 4 ಜನ ಸ್ಟೂಡೆಂಟ್ಸು ನಮ್ಮ ಕಾರ್ಮಿಕ ಸಂಘಟನೆಯಿಂದ ನಾವು ಹೋದಾಗ ಈಗ ಹೈಕೋರ್ಟು ಮಧ್ಯಂತರ ಆದೇಶವನ್ನು ಮಾಡಿ ಆ 4 ಜನ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವ್ರಿಗೆ ಹಣ ಹಾಕಬೇಕು, ಅವ್ರಿಗೆ ಸ್ಕಾಲರ್ಶಿಪ್ನಿಂದ ನೀವು ನಿಲ್ಲಿಸಿದ್ರಿಂದಾಗಿ ಅವರ ಎಜುಕೇಷನ್ಗೆ ತೊಂದರೆ ಆಗಿದೆ ಅಂತೇಳಿ ನ್ಯಾಯಮೂರ್ತಿಗಳು ಆದೇಶವನ್ನು ಕೊಟ್ಟು ಅದನ್ನು ನೀವು ಕೊಡಬೇಕು ಅಂತ ಹೇಳಿದ್ರು. ಇವರು ಎಷ್ಟು ಮಟ್ಟಿಗಿದ್ದಾರೆ ಅಂತಂದರೆ ಆ ಮಕ್ಕಳಿಗೆ ಯಾರು ಪಿಟಿಷನರ್ ಆಗಿದ್ರು ಅವ್ರಿಗೂ ಕೂಡ ಹಣ ಹಾಕದೆ ಕೊನೆಯಲ್ಲಿ 2ನೇ ಹಿಯರಿಂಗಲ್ಲಿ ಜಡ್ಜು ಯಾವಾಗ ಚೀಮಾರಿ ಹಾಕಿದ್ರು ಆಮೇಲೆ ಈಗ ಅವ್ರಿಗೆ ಹಣ ಹಾಕಿದ್ದಾರೆ. ಹೀಗಾಗಿ ಕೋರ್ಟ್ನಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ತುಂಬ ಕಾರ್ಮಿಕರ ಪರವಾದಂಥ ಕಾಳಜಿಯನ್ನಿಟ್ಕೊಂಡು ಒಂದೊಳ್ಳೆ ತೀರ್ಪು ಇವತ್ತು ಅಲ್ಲಿಂದ ಬಂದಿದೆ. ಅದನ್ನು ಖಂಡಿತ ನಾವು ಸ್ವಾಗತ ಮಾಡ್ತೇವೆ. ಇಂಥ ಒಂದು ತೀರ್ಪು ಕೊಟ್ಟಂಥ ನ್ಯಾಯಮೂರ್ತಿಗಳಿಗೆ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾಕೆಂತಂದರೆ ನೋಡಿರಿ, ನಮಗೆ ಎಲ್ಲಿಂದನೂ ನ್ಯಾಯ ಸಿಗದೇ ಇದ್ದಾಗ, ಸಿ ಎಮ್ಮಿಂದನೂ ನ್ಯಾಯ ಸಿಕ್ಕಿಲ್ಲ, ಯಾರಿಂದನೂ ನ್ಯಾಯ ಸಿಕ್ಕದೇ ಇದ್ದಾಗ ಅನಿವಾರ್ಯವಾಗಿ ನಾವು ಕೋರ್ಟ್ ಮುಂದೆ ನಾವು ಹೋದ್ವಿ. ಕೋರ್ಟ್ ಇವತ್ತು ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ನೋಡಿರಿ, ಸರ್ಕಾರಕ್ಕೂ ತಪ್ಪು ಮಾಹಿತಿ ಕೊಡ್ತಿದ್ದಾರೆ. 14,000 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ, ಅದು ಎಷ್ಟು ಸಂಗ್ರಹ ಆಯಿತು ಅಂತೇಳಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಿಲ್ಲ ಅವರು. ಅಥವಾ 14,000 ಕೋಟಿ ಅಲ್ಲದೇ ಇದ್ದರೂ ಕೂಡ ಇವರು ಕೊಡದೇ ಇರುವಂಥ ಮಾಹಿತಿ ತಪ್ಪಿದೆ. ಕೆಲ 6,700 ಕೋಟಿ ಹಿಂಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಡ್ಡಿ ಎಷ್ಟು ಬಂದಿದೆ ಅಂತ ಕೇಳಿದ್ದಾರೆ, ಅದಕ್ಕೂ ಸರಿಯಾದಂಥ ಉತ್ತರ ಇಲ್ಲ. ಸೊ ಈ ರೀತಿಯಲ್ಲಿ ಅವರು ಕೋರ್ಟಿಗೂ ಕೂಡ ಇವತ್ತು ವಂಚಿಸುವಂಥ ಕೆಲಸಕ್ಕೆ ಇವತ್ತು ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಕೋರ್ಟ್ ಇವತ್ತು ಏನು ಆದೇಶ ಈ ಕೊಟ್ಟಿರುವಂಥದ್ದು ಮಧ್ಯಂತರ ಆದೇಶ. ನಮ್ಮ ಕೋರ್ಟ್ ಮುಂದೆ ನಮ್ಮ ಮನವಿ ಏನಂತಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಯಾವುದು ಬಾಕಿ ಉಳಿಸ್ಕೊಂಡಿದ್ದಾರೆ ಪೂರ್ತಿ ಕೊಡಬೇಕು ಅನ್ನುವಂಥದ್ದು ಒಂದು. ಎರಡನೇದು 2021ರವರೆಗೆ ಏನೋ ಆದೇಶ ಇತ್ತು, ಅಂದರೆ ಸ್ಕಾಲರ್ಶಿಪ್ನ ಮೊತ್ತ ಏನಿತ್ತು ಅದನ್ನು ನೀವು ಜಾರಿ ಮಾಡಬೇಕು ಅಂತ ಏನು ಮಾಡಿದ್ದಾರೆ. ಈಗ ಇವರು ಹೊಸ ಸರ್ಕಾರ ಬಂದ ಮೇಲೆ 1,200 1,300 ಕೋಟಿ ರೂಪಾಯಿ ಕೊಡಬೇಕಾಗತ್ತೆ ಒಂದು ವರ್ಷಕ್ಕೆ, ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತೇಳಿ ಅವರು ಮ್ಯಾಕ್ಸಿಮಮ್ 11,000 ರೂಪಾಯಿ ಮಾಡಿದ್ದಾರೆ. ನೋಡಿರಿ, ಮ್ಯಾಕ್ಸಿಮಮ್ ಮೊದಲು 2021ರವರೆಗೂ ಕೂಡ ಮ್ಯಾಕ್ಸಿಮಮ್ ಈವನ್
ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ, ಮೆಡಿಕಲ್ ಓದುವಂಥವ್ರಿಗೆ 60,000, ಒಟ್ಟು 75,000 ರೂಪಾಯಿವರೆಗೂ ಶೈಕ್ಷಣಿಕ ಧನ ಸಹಾಯ ಇತ್ತು. ಅದನ್ನು ಕೇವಲ 11,000 ರೂಪಾಯಿಗೆ ಇವ್ರು ಇಳಿಸಿದ್ರು. ಸೊ ಹಂಗಾಗಿ ನ್ಯಾಯಾಲಯದ ಮುಂದೆ ನಮ್ಮ ಮನವಿ ಏನಂತಂದರೆ, ಈ ಆದೇಶವನ್ನು ರದ್ದು ಮಾಡಿ ಹೊಸ ಆದೇಶವನ್ನು 2021ರವರೆಗೂ ಏನು ಶೈಕ್ಷಣಿಕ ಧನ ಸಹಾಯ ದರ ಪಟ್ಟಿ ಇತ್ತೋ ಆ ಪ್ರಕಾರನೇ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನುವಂಥದ್ದು ನ್ಯಾಯದ ಮುಂದೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಜೊತೆಗೆ ನ್ಯಾಯಾಲಯ ಕೇಳಿದೆ, ಏನೇನು ಖರ್ಚು ಮಾಡಿದ್ದೀರಿ ನೀವೆಲ್ಲವನ್ನು ಕೂಡ ನನ್ನ ಮುಂದೆ ತಂದು ಲೆಕ್ಕ ಇಡಬೇಕು ಅಂತೇಳಿ ನ್ಯಾಯಾಲಯ ಕೇಳಿದೆ. ಅದು ಅದರಿಂದಾಗಿ ಇವ್ರದ್ದು ವ್ಯವಹಾರಗಳು ಮೇ ಬಿ ಬಯಲಾಗ್ಬೋದೇನೋ, ಅದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯದ ಮೂಲಕ ನಮಗೆ ನ್ಯಾಯ ಸಿಗ್ತಾ ಇರೋದಕ್ಕೆ ನಮಗೆ ನಿಜಕ್ಕೂ ಕೂಡ ವರ್ಕರ್ಸಿಗೆ, ಕಾರ್ಮಿಕರಿಗೆ ಎಲ್ಲೋ ಒಂದು ಕಡೆ ಇಲ್ಲಾದರೂ ನಮ್ಗೆ ನ್ಯಾಯ ಸಿಕ್ತು ಅನ್ನುವಂಥ ಒಂದು ಸಮಾಧಾನ ಇವತ್ತು ಕಾರ್ಮಿಕರಿಗಿದೆ. ಇಷ್ಟೊತ್ತು ಸಾಕಷ್ಟು ವಿಚಾರಗಳ ಕುರಿತು ನಮ್ಮ ವೀಕ್ಷಕರಿಗೆ ವಿಶ್ಲೇಷಣೆಯನ್ನು ನೀಡಿದಿರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಲಿಂಗರಾಜ್ ಅವರ ಮಾತಾಗಿತ್ತು. ಹೌದು, ಅವ್ರು ಹೇಳೋ ರೀತಿಯೊಳಗಡೆ ಕಲ್ಯಾಣ ಮಂಡಳಿ ಅನ್ನುವಂಥದ್ದು ಕಟ್ಟಡ ಕಾರ್ಮಿಕರ ಬದುಕನ್ನು ಹಸನಾಗಿಸುವಂತಹ ಮತ್ತು ಅವ್ರ ಬದುಕೊಳಗಡೆ ಕಲ್ಯಾಣವನ್ನು ರೂಪಿಸುವಂತಹ ಕೆಲಸ ಮಾಡಬೇಕಾಗಿರುವಂಥದ್ದು. ಅವರಿಗಾಗಿ ಮೀಸಲಿಟ್ಟಿರ್ತಕ್ಕಂತಹ ಹಣದೊಳಗಡೆ ಭ್ರಷ್ಟಾಚಾರ ಮಾಡುತ್ತೆ ಕಲ್ಯಾಣ ಮಂಡಳಿ, ಸರ್ಕಾರ ಅದನ್ನು ಬೆಂಬಲಿಸುತ್ತೆ, ಸರ್ಕಾರದ ಸಚಿವರು ಅಧಿಕಾರಿಗಳು ಎಲ್ಲರೂ ಕೂಡ ಅದರೊಳಗಡೆ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ತಲೆ ತಗ್ಗಿಸುವಂತಹ ವಿಚಾರವೇ. ಹಾಗಾಗಿ ಇನ್ನಾದರೂ ಸರ್ಕಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನು ನಿಲ್ಲಬೇಕು, ಮತ್ತೆ ಮುಖ್ಯವಾಗಿ ಅಲ್ಲಿ ಏನು ಬೋರ್ಡ್ ರಚನೆ ಮಾಡಬೇಕಾಗಿದೆ ಆ ಬೋರ್ಡ್ ರಚನೆಗೆ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.